ದರ್ಶನ್ಗೆ, ನಟ ದರ್ಶನ್ಗೆ ಇವತ್ತು ಕರ್ನಾಟಕದ ಘನ ಹೈಕೋರ್ಟ್ ಜಾಮೀನು ಕೊಡ್ತು, ರೆಗ್ಯುಲರ್ ಬೇಲ್ ಕೊಡ್ತು. ಲೇ ಕಲ್ಲು, ನೀನೀಗ ಅಲ್ಲಾಡ್ದೆ ಮಾತಾಡದೆ ಕೂತಿದ್ರೆ ಗೆದ್ದು ಹಿಡಿದ್ಬಿಡುತ್ತೆ. 2 ದಿನಗಳ ಕಾಲ ಬಂಧನದಲ್ಲಿದ್ದ ದರ್ಶನ್ ಇವತ್ತು ರಿಲೀಫು. 182 ದಿನಗಳ ಕಾಲ ಬಂಧನದಲ್ಲಿದ್ದ ಅಂತ ಹೇಳಿದ್ರೆ ಟೆಕ್ನಿಕಲಿ ತಪ್ಪು. ನಿಮಗೆ ಗೊತ್ತಲ್ಲ, ಮೆಡಿಕಲ್ ಬೇಲಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದು, ಬೆನ್ನು ನೋವು ತಡ್ಕೊಳಕ್ಕಾಗ್ತಿಲ್ಲ, ಹೆಚ್ಚು ಕಡಿಮೆ ಆಗ್ಬಿಟ್ರೆ ಲಕ್ವಾ ಹೊಡೆದು ಬಿಡುತ್ತೆ. ಇದು ಅಲ್ಲ, ಆಪರೇಷನ್ ಮಾಡದೆ ಹೋದ್ರೆ ಲಕ್ವಾ ಹೊಡೆದು ಬಿಡುತ್ತೆ ಅಂದವರು ಬೇಲ್ ಸಿಕ್ ಹೊರಗಡೆ ಬಂದ ಮೇಲೆ ಆಪರೇಷನ್ನಿನ ಸುದ್ದಿನೇ ಇಲ್ಲ. ಅಡ್ಮಿಟ್ ಆಗಿದ್ದು BGS ಹಾಸ್ಪಿಟಲ್ನಲ್ಲಿ. ಆದ್ರೆ ಇದೆಲ್ಲ ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ, ಇದನ್ನ ಯಾರಿಗೂ ಹೇಳ್ಬೇಡಿ. ಡಾಕ್ಟರ್ಗೆ 2 ವಾರಕ್ಕೊಂದ್ಸಲ ಅಪ್ಡೇಟ್ ಕೊಡಬೇಕಿತ್ತು ಅವ್ರು ಕೋರ್ಟ್ಗೆ, ಏನು ಟ್ರೀಟ್ಮೆಂಟ್ ಆಗ್ತಿದೆ ಅಂತ. ಎಲ್ರಿ ಆಪರೇಷನ್ನು ಅಂದರೆ ಆರೋಪಿನಲ್ಲ, ರೋಗಿಯನ್ನು ಇನ್ನೂ ರೆಡಿ ಮಾಡ್ತಾ ಇದ್ದೀವಿ, ಹಿ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ದ ಸರ್ಜರಿ ಅಂತ ರಿಪೋರ್ಟ್ ಕೊಡ್ತಾ ಇತ್ತು ಹಾಸ್ಪಿಟಲ್ ಡಾಕ್ಟರ್. ಹಿ ಈಸ್ ಬೀಯಿಂಗ್ ಮಾಡೋ ವಿಷಯ ನಿಮಗೆ ಗೊತ್ತಿರ್ಬೇಕಲ್ಲ. ಹೌದು, ಏನ್ರಿ ಅದು? ಬಹಳ ಜನ ಮಾತಾಡ್ತಾ ಇದ್ದಾರೆ, ಏನ್ ಅವಾಂತರ ಅದು? ಹೌದು, ಬೀಯಿಂಗ್ ಪ್ರಿಪೇರ್ಡ್ ಫಾರ್ ದ ಸರ್ಜರಿ. 2 ದಿನಗಳ ಹಿಂದೆ 11ನೇ ತಾರೀಕಿಗೆ ಇಂಟರಿಮ್ ಬೇಲ್ನ ಅವಧಿ ಮುಗೀತು. ಇಂಟರಿಮ್ ಬೇಲ್ 6 ವಾರಗಳ ಕಾಲ ಕೊಟ್ಟಾಗ ಲಕ್ವಾ ಎಲ್ಲ ಹೊಡೆಯೋದು ಬೇಡಪ್ಪ, ಹೋಗು ಮೊದಲು ಆಪರೇಷನ್ ಮಾಡಿಸ್ಕೊಂಬ, ಆಪರೇಷನ್ ಮಾಡಿ ಪೋಸ್ಟ್ ಸರ್ಜರಿಯ ರಿಕವರಿನೂ ಮುಗಿಸ್ಕೊಂಡು ಬಾ ಅಂತ ಇಂಟ್ರಿಮ್ ಬೇಲ್ ಕೊಟ್ಟಿದ್ದು. ಆಪರೇಷನ್ನಿನ ಸುದ್ದಿ ಇಲ್ಲ. ಏನೋ ಫಿಸಿಯೋಥೆರಪಿ ನಡೀತಾ ಇದೆ, ಆ ಥೆರಪಿ ನಡೀತಾ ಇದೆ, ಈ ಥೆರಪಿ ನಡೀತಾ ಇದೆ ಅಂತ ಕಾಲ ತಳ್ಳಿ ಮೊನ್ನೆ 11ನೇ ತಾರೀಕಿಗೆ ಇಂಟ್ರಿಮ್ ಬೇಲ್ ಅವಧಿ ಮುಗಿತಾ ಇದೆ ಅಂದಾಗ ರೆಗ್ಯುಲರ್ ಬೇಲ್ನ ಅಪ್ಲಿಕೇಶನ್ ಒಂದಿತ್ತು. ಆವಾಗ ಹೋಗಿ ಡೇಟ್ ಡಿಸೈಡ್ ಆಗಿದೆ 11ನೇ ತಾರೀಕು ಆಪರೇಷನ್ಗೆ ಅಂತ ಹೇಳಿದ್ದು. 11ನೇ ತಾರೀಕಿಗೆ ಆಪರೇಷನ್ಗೆ ಡೇಟ್ ಡಿಸೈಡ್ ಆಗಿಬಿಟ್ಟಿದೆ. ಮತ್ತೆ ಕರುಣಾಮಯಿಗಳಾದ ನ್ಯಾಯಾಧೀಶರು ಇಂಟ್ರಿಮ್ ಬೇಲ್ನ ಅವಧಿಯನ್ನು ವಿಸ್ತರಿಸಿದ್ರು. ಇವತ್ತಂತೂ ರೆಗ್ಯುಲರ್ ಬೇಲೆ ಕೊಟ್ಟಿದ್ದಾರೆ. ಸಣ್ಣ ಬ್ರೇಕ್ ತಗೋತೀನಿ, ಬ್ರೇಕ್ ಆದಮೇಲೆ ಏನೇನಾಯಿತು ಅಂತ ಡೀಟೇಲ್ಸ್ ನೋಡೋಣ. ಅದ್ರ ಜೊತೆಗೆ ಯಾರು ನೀವು ಮಾತಾಡ್ಸಿದ್ರಲ್ಲ ಅವರು ಯಾವನ್ ಗೊತ್ತು? ತುಂಬಾ ಪರಿಚಯದವ್ರ ತರ ಮಾತಾಡ್ತಾರೆ. ಸುಮ್ನೆ ತಮಾಷೆಗೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.